ವೆಲ್ಕಮ್ ಅವರ್ ಕನಸು ಬ್ಲಾಗ್. ನನ್ನ ಕರುನಾಡಿನ ಜನತೆಗೆ ನನ್ನ ಬ್ಲಾಗಿಗೆ ಸ್ವಾಗತ ಸುಸ್ವಾಗತ. ನಾನು ಈ ಬ್ಲಾಗ್ನ ಆಂಜನೇಯ ಸ್ವಾಮಿಯಿಂದಲೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದಕ್ಕೂ ಮುಂಚೆ ಒಂದು ಮಿನಿ ಬ್ಲಾಗ್ ಥರ ಹಾಕಿದ್ದೆ. ನಾನು ಯಾಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಹೇಗೆ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ಹೇಳಿ. ಎಲ್ಲರಿಗೂ ನಮಸ್ತೆ. ಇನ್ನೊಂದು ಸಲ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವ್ರು ನನ್ನ ಹಸ್ಬೆಂಡು ವೇಣು ಅಂತ ಹಾಯ್ ಮಾಡ್ತಿದ್ದಾರೆ. ನಾವು ಇವತ್ತು ಬಂದಿರೋದು ಪುಷ್ಪಗಿರಿ ಬೆಟ್ಟದ ಜಾತ್ರೆ ಇತ್ತು ಕಾರ್ತಿಕ ಮಾಸದಲ್ಲಿ. ಅಲ್ಲಿ ಪುಷ್ಪಗಿರಿ ಬೆಟ್ಟ ಮತ್ತು ಹುಲಿಕಲ್ಲೇಶ್ವರ ಬೆಟ್ಟದ ಜಾತ್ರೆ. ಇದು ಬರೋದು ಹಾಸನ ಡಿಸ್ಟಿಕಲ್ಲಿ. ನಾನು ಪ್ಯೂರ್ ಹಾಸನದ ಮಗಳು ಆ್ಯಂಡ್ ಹಾಸನದ ಸೊಸೆ ಕೂಡ. ಈ ನನ್ನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೆ ನನ್ನ ಮಗಳಿಗೋಸ್ಕರ. ನನ್ನ ಮಗಳು ಎಷ್ಟು ಕ್ಯೂಟಾಗಿ ಹಾಯ್ ಮಾಡ್ತಿದ್ದಾಳೆ ಅಂತ ನೋಡಿದ್ರಲ್ಲ. ಅವಳು ಹೇಳ್ತಿದ್ದಾಳೆ, ಅಮ್ಮ ನಾವಿವತ್ತಿಂದ ಬ್ಲಾಗ್ಸ್ ಮಾಡೋಣ ಅಂತ. ಓಕೆ ಬೇಬಿ, ವಿ ವಿಲ್ ಸ್ಟಾರ್ಟ್ ಟುಡೇ ಅಂತ ಹೇಳಿ ಈ ಬ್ಲಾಗ್ಸ್ನ ಸ್ಟಾರ್ಟ್ ಮಾಡಿದ್ದು. ಈ ದೇವಸ್ಥಾನ ಬಂದು ಹಳೇಬೀಡಲ್ಲಿರೋ ಬೆಣ್ಣೆಗುಡ್ಡ ದೇವಸ್ಥಾನ ಅಂತ. ನಾವು ಇಲ್ಲಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ವಿ. ನಾವು ಡೈಲಿ ಬ್ಲಾಗ್ಸ್ ಅಂತೂ ಮಾಡೋಕ್ಕಾಗಲ್ಲ. ಹಾಗಾಗಿ ನಾವು ಮಾಡ್ತಿರೋದು ಎಲ್ಲರ ಹೊರಗಡೆ ಹೊರಟಾಗ ನಾವು ಫ್ರೀ ಟೈಮ್ ಸಿಗೋದು. ನಾನು ಯಾಕೆಂದರೆ ವರ್ಕಿಂಗ್ ವುಮೆನ್, ಮಗುನೂ ನೋಡಿಕೊಂಡು ನಾನು ಕೆಲಸನೂ ಮಾಡಿಕೊಂಡು ಮನೆಯೂ ನಿಭಾಯಿಸಬೇಕು. ಹಂಗಾಗಿ ನನಗೆ ಬ್ಲಾಗ್ಸ್ ಮಾಡೋಷ್ಟು ವೀಡಿಯೋಸ್ ಮಾಡೋಷ್ಟು ಟೈಮ್ ಇರಲ್ಲ. ಬೆಳಗ್ಗೆ ಇದ್ದರೆ ನಾನು ಅರ್ಧ, ನನ್ನ ಹಸ್ಬೆಂಡ್ ಅರ್ಧ ಕೆಲಸನ ಶೇರ್ ಮಾಡ್ಕೊಂಡು ಹೋಗ್ತೀವಿ. ಅಂದರೆ ಅವರು ಪಾಪಕ್ಕೆ ಸ್ನಾನ ಮಾಡಿಸ್ತಾರೆ, ವಾಶ್ರೂಮಿಗೆ ಕರ್ಕೊಂಡು ಹೋಗ್ತಾರೆ, ಕರ್ಕೊಂಬರ್ತಾರೆ. ನೆಕ್ಸ್ಟ್ ಅವಳು ರೆಡಿ ಮಾಡಿ ಸ್ಕೂಲಿಗೆಲ್ಲ ಕಳಿಸಿ ತಿಂಡಿ ತಿನ್ನಿಸೋದು ನಾನು. ಅಷ್ಟಲ್ಲಿ ತಿಂಡಿ ಮಾಡಿ ಅವ್ರು ಹೋದ್ಮೇಲೆ ಮನೆ ಕೆಲಸ ಮಾಡಿಕೊಂಡು ನಾನು ಆಫೀಸ್ಗೆ ಹೋಗ್ತೀನಿ. ನನ್ನ ಮಗಳನ್ನು ಅವ್ರು ಸ್ಕೂಲಿಗೆ ಬಿಡ್ತಾರೆ. ಈ ದೇವಸ್ಥಾನ ಬಂದು ಆಂಜನೇಯ ಸ್ವಾಮಿ ದೇವಸ್ಥಾನ, ಬೆಣ್ಣೆಗುಡ್ಡ. ಇಲ್ಲಿ ಪ್ರತಿ ಹುಣ್ಣಿಮೆ ದಿನ, ಅಂದರೆ ಪ್ರತಿ ತಿಂಗಳು ಹುಣ್ಣಿಮೆ ದಿವಸ ಇಲ್ಲಿ ನೈಟ್ ಫಂಕ್ಷನ್ಸ್ ಆಗುತ್ತೆ, ಭಜನೆಗಳಾಗುತ್ತೆ, ಊಟ ಇರುತ್ತೆ, ಎಲ್ಲ ಇರುತ್ತೆ. ನಾನು ಅಲ್ಲೇ ಹಳೇಬೀಡಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ ನನಗೆ ತುಂಬ ಚೆನ್ನಾಗಿ ಆ ಪ್ಲೇಸ್ ಗೊತ್ತಿದ್ದು ಅಂತ ಅಂದರೆ ನನ್ನ ಫೇವ್ರೆಟ್ ಪ್ಲೇಸು ಇನ್ನೊಂದು. ಹಂಗಾಗಿ ಇಲ್ಲಿಂದಲೇ ಸ್ಟಾರ್ಟ್ ಮಾಡಬೇಕು. ಮತ್ತು ನಂಗೆ ಆಂಜನೇಯ ಸ್ವಾಮಿ ಮೇಲೆ ಯಾಕೆ ಭಕ್ತಿ ಜಾಸ್ತಿ ಅಂದರೆ, ನನ್ನ ಮಗಳು ಹುಟ್ಟಿದ್ದೇ ಆಂಜನೇಯ ಸ್ವಾಮಿಯಿಂದ. ಅದು ಇನ್ನೊಂದು ಸಲ ಯಾವಾಗಲಾದರೂ ಹೇಳ್ತೀನಿ. ಈಗ ನಾನು ತೋರ್ಸೋಕೆ ಬರ್ತಿರೋದು ಬ್ಯೂಟಿ ಆಫ್ ನೇಚರ್, ಅಂದರೆ ಆ ಪ್ರದೇಶದ ಬ್ಯೂಟಿನ ಹೇಗಿದೆ ಅಂದರೆ ನನಗೆ ಯಾಕೆ ಅದು ಮೋಸ್ಟ್ ಫೇವ್ರೆಟ್ ಅಂತ ಅಂದರೆ, ನೋಡಿ ಎಷ್ಟು ಚೆನ್ನಾಗಿ ವ್ಯೂವ್ಸ್ ಇದೆ ಅಂತ ಅಂದರೆ ಅಲ್ಲಿ ಹೋದರೆ ಕಳೆದೇ ಹೋಗ್ತೀವಿ. ಯಾರಿಗೂ ಗೊತ್ತಿರಲ್ಲ. ನಮ್ಮ ಅಕ್ಕಪಕ್ಕ ಊರಲ್ಲಿದ್ರೂ ಹಿಡನ್ ಪ್ಲೇಸ್ಗಳಿವೆಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ. ಇಡೀ ಊರೇ ಕಾಣುತ್ತೆ. ಅದ್ರ ಮೇಲೆ ನಿಂತ್ಕೊಂಡ್ರೆ ಹಳೇಬೀಡು ಪೂರ್ತಿ ಕಾಣುತ್ತೆ. ಹಳೇಬೀಡು ಕೆರೆ, ಹಳೇಬೀಡು ಸುತ್ತಮುತ್ತ ಬೆಟ್ಟ ಗುಡ್ಡ ಎಲ್ಲ ಕಾಣುತ್ತೆ. ಅಕ್ಕಪಕ್ಕ ಹಳ್ಳಿಗಳು ಸಮೇತ ಕಾಣುತ್ತೆ. ಇದು ಹಳೇಬೀಡು ಸಿಟಿ. ಹಳೇಬೀಡು ಒಂದು ಹೋಬಳಿ. ಹಂಗಾಗಿ ಅದು ದೇವಸ್ಥಾನ ಇರೋದ್ರಿಂದ ತುಂಬ ಬೆಳೆದು ನಿಂತಿದೆ. ನೋಡಿ ಹೇಗಿದೆ ನೇಚರ್ ಅಂತ. ನಾವು ಬಂದಿರೋದು ಪುಷ್ಪಗಿರಿ ಬೆಟ್ಟದ ಜಾತ್ರೆಗೆ. ಹಂಗಾಗಿ ಅಲ್ಲಿಗೆ ಹೋಗೋದು ಬದಲು ಇಲ್ಲಿ ಬಂದು ತುಂಬ ದಿನ ಆಗಿತ್ತು ನಾನು ಅಂತ ಅಂದ್ಬಿಟ್ಟು ಬಂದು ಸ್ವಲ್ಪ ನನ್ನ ಮಗಳದ್ದು ಎಲ್ಲ ವೀಡಿಯೋಸ್ ಮಾಡಿಕೊಂಡೆ. ಆಮೇಲೆ ಸುತ್ತ ನೇಚರ್ನೆಲ್ಲ ರೆಕಾರ್ಡ್ ಮಾಡಿಕೊಂಡೆ. ಬಂದು ನನ್ನ ಹಸ್ಬೆಂಡು ನನ್ನ ಮಗಳು ಕೂತಿದ್ರು. ನನ್ನ ಹಸ್ಬೆಂಡ್ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ಈ ಸುತ್ತಮುತ್ತ ಬೆಟ್ಟದಲ್ಲಿ ಹೇಗೆ ನಾವು ಫಸ್ಟ್ ಹೆಂಗೆ ಬಂದಿದ್ವಿ, ಯಾವಾಗಿದ್ವಿ, ಅಂದರೆ ಮದುವೆ ಆಗೋಕ್ಕೂ ಮುಂಚೆ ಹೇಗೆ ಬಂದಿದ್ವಿ. ಆಮೇಲೆ ನನ್ನ ಪಾಪು 3 months ಬೇಬಿ ಇದ್ದಾಗಲೂ ಒಂದು ಸಲ ಇಲ್ಲಿ ಕರ್ಕೊಬಂದಿದ್ದೆ. ಅದೇ ಲಾಸ್ಟು, ಮತ್ತೆ ಇವಾಗಲೇ ಬಂದಿದ್ದು. ನನ್ನ ಮಗಳು ಎಷ್ಟು ಚೆನ್ನಾಗಿ ಫೋಸ್ ಕೊಡ್ತಿದ್ದಾಳೆ ನೋಡಿ. ಅಮ್ಮ ನನಗೆ ಅಲ್ಲಿ ಆಂಜಿ ಮಾಮಿ ಇದೆ, ಅಲ್ಲೇ ಫೋಟೋ ತೆಗಿಬೇಕು ಅಂತ ಹೇಳಿ ಕೂತ್ಕೊಂಡು ಪೋಸ್ ಕೊಡ್ತಿದ್ದಾಳೆ. ಪೂರ್ತಿ ಕವರ್ ಮಾಡಮ್ಮ ನನಗೆ ಅಂತ ಹೇಳಿ ಕವರ್ ಮಾಡಿಸ್ಕೊತಿದ್ದಾಳೆ. ಎಷ್ಟು ಕ್ಯೂಟು ಅಂತಂದರೆ ಅಷ್ಟೇ ತರಲೆ ಕೂಡ ಅವಳನ್ನು ಕಂಟ್ರೋಲ್ ಮಾಡಬೇಕು ಅಂತಂದ್ರೆ ತುಂಬ ಕಷ್ಟ. ನೋಡಿ ಹೇಗೆ ಕಾಣಿಸ್ತಿದ್ದಾಳೆ ಈ ಡ್ರೆಸ್ಸಲ್ಲಿ ನನ್ನ ಮಗಳು. 3 ಜನನೂ ಕಾಂಬೋ ಹಾಕೋಬೇಕು ಅಂತಲೇ ಹಾಕ್ಕೊಂಡಿರೋದು. ಸೊ ಅವಳ ಪೋಸಸ್ ನೋಡಿ ಹೇಗಿದೆ ಅಂತ. ಅವಳೇ ನನಗೆ ಪೋಸ್ಗಳನ್ನ ಹೇಳ್ಕೊಡ್ತಾಳೆ. ಆ ಲೆವೆಲಿಗೆ ಕಲ್ತಿದ್ದಾಳೆ. ಅದೆಲ್ಲಿ ನೋಡ್ಕೊಂಡ್ಲು ಬಿಟ್ಲೋ ಗೊತ್ತಿಲ್ಲ. ಪಾಪ ಬಿಸಿಲಿಗಳಿಗೆ ಕಣ್ಣೇ ಬಿಡೋಕ್ಕಾಗ್ತಿರ್ಲಿಲ್ಲ. ಆಮೇಲೆ ನಾನು ಸ್ವಲ್ಪ ಫೋಟೋ ತೊಗೊತೀನಿ ಅಂತ ಕೂತಾಗ ನಾನು ಬರ್ತೀನಿ ಅಂತ ಕೂತ್ಕೊಂಡು ನಾನು ಹೇಗೆ ಫೋಸ್ ಕೊಡ್ತೀನೋ ಅದೇ ಥರ ಅವಳು ಫೋಸ್ ಕೊಡ್ತಿದ್ದಾಳೆ. ಹಿಂದೆ ನೋಡಿ ವ್ಯೂವ್ಸ್ ಹೇಗಿದೆ ಅಂತ. ವೆರಿ ಸೂಪರ್ ಆ್ಯಂಡ್ ನ್ಯಾಚುರಲ್ಲು. ಅಂದರೆ
ನನಗೆ ಮೋಸ್ಟ್ ಫೇವ್ರೆಟ್ ಅಂದರೆ ಅಲ್ಲಿನ ವೆದರೇನೆ. ಅಷ್ಟು ಬಿಸಿಲಿದ್ರು ಅಲ್ಲಿ ತಂಪಾಗಿ ಗಾಳಿ ಬೀಸ್ತಿರುತ್ತೆ. ಅದೇ ಗಾಳಿ ಸಂಜೆ ಟೈಮ್ ಹೋಗ್ಬಿಟ್ರಂತೂ ಅಲ್ಲಿ ನಿಲ್ಲಕ್ಕೆ ಆಗೋಲ್ಲ, ಅಷ್ಟು ತಂಪು ಗಾಳಿ ಬೀಸ್ತಿರುತ್ತೆ. ತುಂಬ ಎತ್ತರದ ಪ್ರದೇಶನೂ ಅಲ್ಲ, ತುಂಬ ಇದು ಅಲ್ಲ. ಅಲ್ಲಿಗೆ ವೆಹಿಕಲ್ ಕೂಡ ಹೋಗುತ್ತೆ ಮೇಲ್ಗಡೆಗೆ, ಸ್ವಲ್ಪ ಸ್ಟೇರ್ಕೇಸ್ ಹತ್ತಬೇಕು. ನಾವಲ್ಲೆಲ್ಲ ಫೋಟೋಶೂಟ್ ಮುಗಿಸ್ಕೊಂಡು ಈಗ ಕೆಳಗಡೆಗೆ ಬರ್ತಾಯಿದ್ದೀವಿ. ಕೆಳಗಡೆಗೆ ಯಾಕೆ ಬರ್ತಾ ಇದ್ದೀವಿ ಅಂತ ಅಂದರೆ, ಕೆಳಗಡೆ ಒಂದು ಪುಟ್ಟ ದೇವಸ್ಥಾನ ಇದೆ. ಆ ದೇವಸ್ಥಾನನೂ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬರ್ತಾಯಿದ್ದೀವಿ. ಬಂದು ಅಲ್ಲಿಂದ ಮುಗಿಸ್ಕೊಂಡು ಹೋಗ್ತೀವಿ. ಆ ದೇವಸ್ಥಾನ ಹೇಗಿದೆ ಅಂತ ಅಂದರೆ, ಈಗ ಬನ್ನಿ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಆ ದೇವಸ್ಥಾನದೊಳಗಡೆ ನಾಯಿ ಮರಿ ಕೂಡ ಓಡೋಗ್ತೈತೆ. ನನ್ನ ಮಗಳನ್ನ ನೋಡಿ ನಾಯಿ ಮರಿ ಮಮ್ಮಿ ಅಂತ. ಓಕೆ, ನೋಡೋಣ, ನನಗೆ ದೇವಸ್ಥಾನ ಎಕ್ಸ್ಪ್ಲೋರ್ ಮಾಡೋಣ ಅಂದರೆ ಇದು ಭೂತಪ್ಪನ ಗುಡಿಗಳು ಅಂತ. ನೋಡಿ ಇಲ್ಲಿ ಅದರೊಳಗಡೆ ನಾಯಿ ಮರಿಗಳು ಆಶ್ರಯ ತಗೊಂಡಿದ್ದಾವೆ. ದೇವರು ಎಲ್ಲರಿಗೂ ಒಂದೊಂದು ಆಶ್ರಯ ಅಂತ ಇಟ್ಟಿರ್ತಾನೆ ಅನ್ನೋದಕ್ಕೆ ಇದೆ ಸಾಕ್ಷಿ. ಅವ್ರ ಅಮ್ಮ ಪಾಪ ಎಲ್ಲಿತ್ತೋ ಏನೋ ಗೊತ್ತಿಲ್ಲ, ಈ ಮರಿಗಳು ಮಾತ್ರ ಇಲ್ಲಿ ಬಂದು ಇದೆ. ಅವಕ್ಕೆ ಊಟ ತಿಂಡಿ ಏನೋ ನಮಗೆ ಗೊತ್ತಿರಲಿಲ್ಲ, ನಾವು ಏನು ತಗೊಂಡೋಗಿರಲಿಲ್ಲ ಅವಕ್ಕೆ ಹಾಕೋಕ್ಕೆ. ನೋಡಿ, ಇದೆಲ್ಲ ಹೋಮ್ ಅಂತ ಯಾಕೆ ಬರ್ದಾರೆ, ಏನು ಬರ್ದಾರೆ. ಇನ್ನೂ ವಿಚಿತ್ರವಾಗಿ ನಾನು ಸ್ಕೂಲ್ಗೆ ಹೋಗಬೇಕು, ನನಗೆ ಮದುವೆ ಆಗಬೇಕು ಅಂತ ಎಲ್ಲ ಬರ್ಕೊಂಡಿರ್ತಾರೆ. ಅಂದರೆ ಅಲ್ಲಿನ ವಾಡಿಕೆ ಏನು ಅಂತಂದರೆ, ಆ ಗೋಡೆ ಮೇಲೆ ಬರೆಯೋದು ಕುಂಕುಮದಲ್ಲಿ ಓಂ ಅಂತ ಬರೆದ್ರೆ ತುಂಬ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ಇದೆ. ಅಲ್ಲಿ ಬರೆದಿದ್ದೆಲ್ಲ ಫಲಿಸುತ್ತೆ ಅನ್ನೋದೊಂದು ನಂಬಿಕೆ. ಆ ನಂಬಿಕೆಗೆ ನಾನು ತುಂಬ ಸಲ ಬರೆದಿದ್ದೀನಿ. ಹಂಗೇ ನನಗೂ ಅವ ನಂಬಿಕೆಗಳೆಲ್ಲ ಫಲಿಸಿದೆ. ಅಂದರೆ ಅದೇಗೆ ಏನು ಅಂತ ಗೊತ್ತಿಲ್ಲ, ಸ್ವಲ್ಪ ಲೇಟ್ ಆಗ್ಬೋದು, ಬಟ್ ನನ್ನ ಅಂದ್ಕೊಂಡಿರೋದು ಆಗಿದೆ. ಅದಕ್ಕೆ ನನ್ನ ಮಗಳಿಗೂ ಆ ಆಶೀರ್ವಾದ ಸಿಗಲಿ ಅಂತ ಅವಳ ಕೈಲಿ ಬರ್ಸೋಣ ಅಂತ ಹೋದೆ. ಬಟ್ ಅವಳಿಗೆ ಕುಂಕುಮ ಹಿಡ್ಕೊಂಡು ಬರೆಯೋಕೆ ಅವಳಿಗೆ ಪಾಪ ಬರಲಿಲ್ಲ. ಹಂಗಾಗಿ ನನ್ನ ಕೈ ಹಿಡ್ಕೊ ನಾನೇ ಬರೆಸ್ತೀನಿ ಅಂತ ಹೇಳಿ ಅವಳಿಗೆ ಕುಂಕುಮದಲ್ಲಿ ಹೋಮ್ ಅಂತ ಬರೆಸಿ, ಒಳ್ಳೆ ವಿದ್ಯೆ ಕೊಡಪ್ಪ, ಬುದ್ಧಿ ಕೊಡಪ್ಪ, ಆಟ ಕಮ್ಮಿ ಮಾಡಪ್ಪ, ಅಪ್ಪ ಅಮ್ಮಂಗೆ ಓಡಾಡ್ಸೋದು ಕಡಿಮೆ ಮಾಡಿಸಪ್ಪ ಅಂತ ಎಲ್ಲ ಕೇಳಿಸ್ಕೊಂಡು ನಾನು ನನ್ನ ಮಗಳ ಕೈಲಿ ಬರೆಸ್ತಾಯಿದ್ದೆ. ಅವಳಿಗೆ ಏನಂದರೆ ನಾಯಿ ಮರಿಗಳ ಮೇಲೆ ಕ್ಯೂರಿಯಾಸಿಟಿ ಜಾಸ್ತಿ. ನಾನು ಬರೀ ಪಾಪ ಕೈ ಹಿಡ್ಕೊ ಪಾಪ ಅಂತಂದ್ರೂ ಕೈ ಹಿಡ್ಕೊಳ್ಳಿಲ್ಲ. ಕೊನೆಗೆ ಅಲ್ಲಿ ಕೈ ಮುಕ್ಕೊಂಡು ದೇವ್ರ ನಮಸ್ಕಾರ ಮಾಡಿಕೊಂಡು ನಮ್ಮ ಬ್ಲಾಗ್ ಇವತ್ತೇ ಸ್ಟಾರ್ಟ್ ಮಾಡ್ತಿದ್ದೀವಿ, ಅದಕ್ಕೆ ಒಳ್ಳೇದಾಗಲಿ ಅಂತ ಕೇಳ್ಕೊಂಡ್ವಿ. ಆಮೇಲೆ ನನ್ನ ಹಸ್ಬೆಂಡ್ನ ನನ್ನ ಮಗಳು ಕರೆದು ನಾಯಿ ಮರಿ ತೋರಿಸ್ತಾ ಇದ್ಲು. ಪಾಪ ನೋಡು ನಾಯಿ ಮರಿ ಇಟ್ಕೊ ಹೋಗೋಣ ಅಂತ ಇದ್ಲು. ಅವರಪ್ಪ ಬೇಡ ಅಂತಂದರು. ಅಲ್ಲಿಂದ ನೆಕ್ಸ್ಟ್ ನಾವು ಜಾತ್ರೆ ಒಳಗೆ ಬಂದ್ವಿ. ಇವ್ರು ನಮ್ಮಪ್ಪ, ಅಲ್ಲಿರೋದು ನಮ್ಮ ಅಣ್ಣನ ಮಗಳು, ಇವಳು ನನ್ನ ಮಗಳು, ಇಬ್ಬರೂ ಕರ್ಕೊಂಡು ಹೋಗ್ತಾ ಇದ್ದಾರೆ. ನನ್ನ ತಾತನ ಜೊತೆ ಹೋಗ್ತೀನಿ ಅಂತ ಹೋಗ್ತಿದ್ದಾಳೆ, ನಾನು ಹಿಂದೆ ಬರ್ತಾಯಿದ್ದೀನಿ. ನನ್ನ ಹಸ್ಬೆಂಡು ಕಾರ್ ಪಾರ್ಕಿಂಗ್ ಮಾಡಿ ಬರ್ತೀನಿ ಹೋಗಿರಿ ಅಂತ ಅಂದರು. ಸುಮಾರು 3 ಕಿಲೋಮೀಟರ್ ಬೆಟ್ಟ ಹತ್ತಿದ್ದಾಯಿತು. ಇದೂ ಸುಸ್ತಾಗೋಯ್ತು. ಹೋಗಿ ದೇವಸ್ಥಾನದ ಹತ್ರ ನಿಂತ್ಕೊಂಡ್ರೆ ಕ್ಯೂ ನೋಡಿ ಸರ್ ಹೇಗಿದೆ ಅಂತ. ಜಾತ್ರೆಯಲ್ಲಿ ಪೂಜೆ ಮಾಡಿಸೋದೇ ಅಲ್ಲ ಅನಿಸುತ್ತೆ, ಆದರೂ ಬಂದಿದ್ದೀವಲ್ಲ ಅಂತ ಅಂದ್ಬಿಟ್ಟು ಪೂಜೆ ಮಾಡಿಸ್ತು. ಕ್ಯೂ ನಿಂತಿದ್ದು, ಆದರೂ ಬೇಗ ಮೂವ್ ಆಯಿತು. ದೇವಸ್ಥಾನದೊಳಗಡೆ ವೀಡಿಯೋ ಕ್ಲಿಪ್ ಮಾಡೋಂಗಿರಲಿಲ್ಲ. ಗರ್ಭಗುಡಿ ಹತ್ರ ನಿಷಿದ್ಧ ಇತ್ತು ಇವತ್ತು. ಇನ್ನೊಂದು ದಿವಸ ಫ್ರೀಯಾಗಿ ಹೋಗಿದ್ದ ದಿವಸ ಇಲ್ಲಿಂದ ಪೂರ್ತಿ ಪುಷ್ಪಗಿರಿ ಬೆಟ್ಟ ಪೂರ್ತಿನ ನಾನು ರಿವೀಲ್ ಮಾಡ್ತೀನಿ. ಇದು ದೇವರು, ಪಟ್ಟದ ದೇವರು ಅಂತ ಹೇಳ್ತಾರೆ, ಕರ್ಕೊಂಬಂದಿದ್ರು. ಅದಾದಮೇಲೆ ನೆಕ್ಸ್ಟು ನಮ್ಮಪ್ಪನ ಮನೆಗೆ ಬಿಟ್ಬಿಟ್ಟು ನಾವು ಬಂದಿದ್ದು ಈ ದೇವಸ್ಥಾನಕ್ಕೆ. ಈ ದೇವಸ್ಥಾನ ಯಾವುದು ಅಂದರೆ, ನೀವು ಜೇನ್ಕಲ್ ಸಿದ್ದೇಶ್ವರ ಬೆಟ್ಟ ಕೇಳಿರ್ತೀರ, ಅದೇ ಥರ ಫೇಮಸ್ ಇದು. ಇಲ್ಲಿಗೆ ಇದು ಸುತ್ತ ಕಾಡು ಮಧ್ಯೆ ಇದೆ. ಇಲ್ಲಿ ಊರ ಮಧ್ಯೆ ಇಲ್ಲ, ಪುಷ್ಪಗಿರಿ ಬೆಟ್ಟ ಒಂಚೂರು ಊರ ಮಧ್ಯೆ ಇದೆ, ಬಟ್ ಇದು ಕಾಡು ಮಧ್ಯೆ ಇದೆ. ಇದು ಹುಲ್ಲಿಕಲ್ಲೇಶ್ವರ ಸ್ವಾಮಿ. ಈ ಜೇನ್ಕಲ್ ಸಿದ್ದೇಶ್ವರ ಬೆಟ್ಟ ಇದೆಯಲ್ಲ, ಅದೇ ಥರ ಇಲ್ಲೂ ಕೂಡ ಚಟ್ನಿ ಅನ್ನ, ಅಲ್ಲಿ ಮುದ್ದೆ ಅನ್ನ ಪ್ರಸಾದ ಕೊಟ್ಟರೆ ಇಲ್ಲಿ ಚಟ್ನಿ ಅನ್ನ ವಿಶೇಷ. ಇಲ್ಲೂ ಕೂಡ ಜೇನುಳಗಳದ್ದು ಇದಿದೆ. ಜೇನುಕಲ್ಲಲ್ಲೂ ಅದೇನೆ ಜೇನುಳುತ್ತೆ, ಇಲ್ಲೂ ಕೂಡ ಜೇನುಳುತ್ತೆ. ಇಲ್ಲೇನಾರ ತಪ್ಪು ಮಾಡಿದ್ರೆ ಜೇನುಳಗಳೇ ಶಿಕ್ಷೆ ಕೊಡ್ತವೆ ಅನ್ನೋದೊಂದು ನಂಬಿಕೆ. ಅದೇ ಥರ ತುಂಬ ಪ್ರೂವ್ ಆಗಿದ್ದಾವೆ. ನಾವು ಹೋಗೋಷ್ಟೊತ್ತಿಗೆ ಅಲ್ಲಿ ಸಂಜೆ ಆಗಿತ್ತು, ಹಂಗಾಗಿ ತುಂಬ ಫ್ರೀ ಇತ್ತು. ಹಂಗಾಗಿ ದೇವ್ರದ್ದೆಲ್ಲ ಸ್ವಲ್ಪ ವೀಡಿಯೋ ಮಾಡಿಕೊಂಡು ಗರ್ಭಗುಡಿ ಒಳಗಡೆ ಅಲ್ಲ ಸಾರಿ, ಹೊರ್ಗಡೆ ಬಂದು ಕೂತ್ಕೊಂಡು ಸ್ವಲ್ಪ ವೀಡಿಯೋಸ್ ಮಾಡಿಕೊಂಡು ನನ್ನ ಹಣೆ ನೋಡಿಕೊಂಡ್ರೆ ಎಲ್ಲ ದೇವಸ್ಥಾನದ್ರು ಹೋಗಿ ಹಚ್ಕೊಂಡು ಉದ್ದ ಬಂದಿತ್ತು. ಅಪ್ಪ ಮಗಳು ಮಾತ್ರ ನೀಟಾಗಿ ವಿಭೂತಿ ಬಳ್ಕೊಂಡು ದೇವಸ್ಥಾನದ ಒಳಗಡೆ ಕೂತ್ಕೊಂಡು ಸ್ವಲ್ಪ ಹೊತ್ತು ನೆಮ್ಮದಿಯಾಗಿ ಬೇಡ್ಕೊಂಡು ನನ್ನ ಮಗಳ ಕೈಲೂ
ಕೆಲವೊಂದು ಬೇಡಿಕೆಗಳಿಡಿಸಿ. ಯಾಕೆ ಅಂದರೆ ಮಕ್ಕಳುಗಳು ಬೇಡ್ಕೊಂಡ್ರೆ ಬೇಗ ಫಲಿಸುತ್ತೆ ಅಂತ ಹೇಳ್ತಾರೆ. ನೋಡಿ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂತ. ಇದು ರೀಸೆಂಟಾಗಿ ಕಟ್ಟಿದ್ದಾರೆ. ಫಸ್ಟು ಹಳೆ ದೇವಸ್ಥಾನ ಇತ್ತು, ಆ ಟೈಮಲ್ಲಿ ನಾನಂತೂ ಬಂದಿರಲಿಲ್ಲ. ಇದು ಓಪನಿಂಗಲ್ಲಿ ನಾನು ಬಂದಿದ್ದೆ. ಇಲ್ಲಿ ನನ್ನ ಅತ್ತೆ ಮಗಳು ಮದುವೆ ಕೂಡ ಆಗಿತ್ತು ಅದೇ ಚೌಟ್ರಿಲಿ. ಕಳಶ ನೋಡಿ 2 ಥರದ್ದು ಗರುಡಗಂಬ ಮತ್ತು ಕಳಶ 2 ಇದೆ. ನನ್ನ ಮಗಳು ನನ್ನ ಹಸ್ಬೆಂಡು ನಾನು ವೀಡಿಯೋ ಮಾಡ್ತಿದ್ದೀನಿ ನೋಡಿ ಬಂದು ನನ್ನ ಮಗಳು, ಅಮ್ಮ ನನಗೆ ಅದ್ರ ಹತ್ರ ನನಗೆ ವೀಡಿಯೋ ಬೇಕು, ಫೋಟೋ ಬೇಕು ಅಂತ ಹೇಳಿ ಗರುಡ ಗಂಬದ ಹತ್ರ ಮತ್ತು ಕಳಶದ ಕಂಬದ ಹತ್ರ 2 ಹತ್ರನೂ ನಿಲ್ಲಿಸ್ಕೊಂಡು ಫೋಟೋ ವೀಡಿಯೋಸ್ ಎಲ್ಲ ಮಾಡಿಸ್ಕೊತವಳೆ. ಒಳ್ಳೊಳ್ಳೆ ಪೋಸ್ಗಳು. ಅವಳಿಗೆ ಪಾಪ ನಿದ್ದೆ ಪಾಕ್ಳಿಸ್ಕೊಂಡು ನಾನು ತಡಿಯಮ್ಮು ಅಂತ ಹೇಳಿ ಮಾಡಿದ್ದಾಯಿತು. ಕೊನೆಗೆ ಒಂದಷ್ಟು ವೀಡಿಯೋಸು ಫೋಟೋಸ್ ತೊಗೊಂಡ್ವಿ, ಕ್ಲಿಕ್ ಮಾಡಿಕೊಂಡ್ವಿ. ಆಮೇಲೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫೋಟೋಸ್ಗಳು. ಬ್ಯಾಕ್ಗ್ರೌಂಡ್ ನೋಡಿ ದೇವಸ್ಥಾನ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅಲ್ಲೊಂಥರ ಏನೋ ಒಂಥರ ಹಳೇ ಕಾಲದ ದೇವಸ್ಥಾನ ಏನೋ ಅನ್ನೋಷ್ಟು ಫೀಲ್ ಆಗುತ್ತೆ. ಹಾಗೆ ಅದು ಕೂಡ ಬೆಟ್ಟದ ಮೇಲೆ ಇರೋದ್ರಿಂದ ಅಲ್ಲೂ ಕೂಡ ವೆದರ್ ತುಂಬ ಚೆನ್ನಾಗಿದೆ. ನನಗೆ ಈ ಥರದ ದೇವಸ್ಥಾನಗಳಂದರೆ ತುಂಬ ಇಷ್ಟ. ನಮ್ಮ ಮನೆಯವ್ರಿಗೂ ಕೂಡ ಯಾವುದೋ ಫೋನ್ ಬಂದಿತ್ತು, ಪಾಪ ಅವರು ಜಾತ್ರೆಗೆ ಬಂದ್ರೂ ಪ್ರೊಫೆಷನಲ್ಲಿಂದ ಕ್ಲೈಂಟ್ಸಿಂದ ಫೋನ್ ಬರ್ತಾ ಇರತ್ತೆ. ನಾವಿಬ್ಬರು ಏನು ಜಾಬ್ ಮಾಡ್ತಿದ್ದೀವಿ, ನನ್ನ ಮಗಳು ಎಲ್ಲಿ ಸ್ಕೂಲಿಗೆ ಹೋಗ್ತಾಳೆ ಏನು ಅನ್ನೋದನ್ನೆಲ್ಲ ನೆಕ್ಸ್ಟ್ ಹೇಳ್ತೀವಿ ವೀಡಿಯೋದಲ್ಲಿ. ನನ್ನ ಮಗಳು ನೋಡಿ ಫೋಸ್ ಕೊಡ್ತಿದ್ದಾಳೆ. ಹಿಂದೆ ವೀವ್ಸ್ ನೋಡಿ ಹೇಗಿದೆ, ಅದು ನೋಡಿಕೊಂಡು ಎಷ್ಟು ಕ್ಯೂಟಾಗಿ ಅಪ್ಪ ಮಗಳು ನನ್ನ ಜೊತೆನೂ ಕೂಡ ತೆಗೆಸ್ಕೋಬೇಕು ಅಂತ ಅವಳು, ನಾನು ಫೋಟೋ ತೆಗಿಯೋರು ಯಾರು ಅಂತ ನಾನು ನಾನು ಫೋಟೋ ತೆಗಿತೀನಿ ಅಂತ ಫೋಸ್ಗಳು ಹೇಳ್ಕೊಂಡು ಇಬ್ಬರು ಎಷ್ಟು ಚೆನ್ನಾಗಿ ಫೋಟೋ ತೆಗೆಸ್ಕೊತಿದ್ದಾರೆ ನೋಡಿ. ಕೊನೆಗೆ ನಾನು ಕೇಳಿಬೇಡಿ ನನ್ನ ಫೋಟೋಸ್ ತೆಗೆಸ್ಕೊಂಡಿದ್ದಾಯಿತು. ಇದು ನನ್ನ ಹಸ್ಬೆಂಡ್ ಫೋಟೋ ತೆಗೆದಿದ್ರೆ ಅಲ್ಲಿ ನನ್ನ ಮಗಳ ಕೈ ಸಮೇತ ಐತೆ. ಇದೆಲ್ಲ ನನ್ನ ಹಸ್ಬೆಂಡ್ ತೆಗೆದಿರೋ ಫೋಟೋ. ನನ್ನ ಮಗಳು ತೆಗೆದಿರೋ ಫೋಟೋಸು ಇದೆ. ಅವಳು ಸೂಪರಾಗಿ ಫೋಟೋ ತೆಗಿತಾಳೆ, ಇದೆ ಅದು. ಈ ಫೋಟೋಸ್ಗಳೆಲ್ಲ ನನ್ನ ಮಗಳು ಕ್ಲಿಕ್ ಮಾಡಿರೋದು. ಫೋಟೋಸ್ ಕೂಡ ಅವಳೇ ಹೇಳ್ಕೊಟ್ಟಿರೋದು. ನಾನು ನನ್ನ ಮಗಳು ಒಂದೇ ಥರ ಡ್ರೆಸ್ ಹಾಕೊಂಡ್ವಿ ಅಂತ ಅವರಪ್ಪ ಸೇಮ್ ಡ್ರೆಸ್ ಹಾಕ್ಕೊಂಡಿದ್ದಾರೆ. ಅವಳು ಸ್ಲಿಪ್ಪರ್ ಶೋ ಮಾಡ್ತಿದ್ದಾಳೆ ನೋಡಿ. ಹೊಸ ಸ್ಲಿಪ್ಪರು ಜಾತ್ರೆಯಲ್ಲೇ ತೊಗೊಂಡಿದ್ದು. ಹಂಗಾಗಿ ಅಮ್ಮ ನನ್ನ ಸ್ಲಿಪ್ಪರು ಬರಬೇಕು ಅಂತ ತೋರಿಸಿದ್ದಾಳೆ. ಫೈನಲಿ ನಾನು ಇಲ್ಲಿನ ಬ್ಯಾಕ್ಗ್ರೌಂಡ್ ತೋರಿಸ್ತಾ ಇದ್ದೀನಿ. ಇಲ್ಲಿನ ವೆದರು ಸಂಜೆ ಆಗಿದ್ದರಿಂದ ತುಂಬ ಕೂಲಾಗಿತ್ತು. ಸುತ್ತ ಬೆಟ್ಟ ಗುಡ್ಡ ಗಾಳಿ, ಈ ಕಡೆ ದೇವಸ್ಥಾನ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ಎಲ್ಲ ಮುಗಿಸ್ಕೊಂಡು ನಾವು ನಮ್ಮ ಮನೆ ಕಡೆಗೆ ಹೊರಟ್ವಿ. ಥ್ಯಾಂಕ್ ಯು.